ದರ್ಶನ್ ಸರ್ ಸಿನಿಮಾಗಳು, ಸುದೀಪ್ ಸರ್ ಸಿನಿಮಾಗಳು 100 ಕೋಟಿ 200 ಕೋಟಿ ದಾಟ್ತು ಅಂತ ಯಾವುದೇ ಒಂದು ನ್ಯೂಸ್ ಬರಲ್ಲ. ಅವ್ರಿಗೆ ಅವಮಾನ ಮಾಡ್ತಾ ಇದಾರೆ ಅಂದಾಗ ಹೋಗಿ ನಿಲ್ಬೇಕಾದಂತ ಜವಾಬ್ದಾರಿ ಬೇರೆಯವ್ರ ಅಭಿಮಾನಿಗಳಿಗೆ ಇತ್ತು. ಅಂದ್ರೆ ಅಭಿಮಾನಿಗಳು ನೋಡಿದ್ರು ಹೋದ್ರು ಅಷ್ಟೇ, ಫ್ಯಾಮಿಲಿ ಜಗಳ ಗಲಾಟೆ ಒಳಗಡೆ ಸಿನಿಮಾ ಮುಗಿದೋಗ್ಬಿಡುತ್ತೆ. ಚೆನ್ನಾಗಿದೆ ಅಂತಂದ್ರು 1000 ಕೋಟಿ ಮಾಡಕ್ಕಾಗಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಸಿನಿಮಾಗಳು ಬೇರೆ ಸಿನಿಮಾ ಒಟ್ಟಿಗೆ ಕಾಂಪಿಟೇಷನ್ ಮಾಡ್ಬೇಕಾ ಅಥವಾ ಕನ್ನಡ ಸಿನಿಮಾದೊಳಗೆ ಕನ್ನಡ ಸಿನಿಮಾ ಮೇಲೆ ಕಾಂಪಿಟೇಷನ್ ಮಾಡ್ಬೇಕಾ? ಇದು ತುಂಬಾ ದಿನಗಳಿಂದ ನಡಿಬೇಕಾದಂತ ಚರ್ಚೆಗಳು. ಆದ್ರೆ ನಡೀತಾರ ಚರ್ಚೆ ಏನು, ನಾನು ಅವ್ರ ಅಭಿಮಾನಿ, ಇವ್ರ ಅಭಿಮಾನಿ, ನಾನು ಅವ್ರ ಮೇಲೆ ಮಾಡ್ತೀನಿ, ಇವ್ರ ಮೇಲೆ ಬರೀ ಇದೆ ವಾರ್ ಮಾಡ್ತೀವಿ, ಅವ್ರು ನಮ್ಮವ್ರ ಮೇಲೆ ವಾರ್ ಮಾಡ್ತೀವಿ ಅನ್ನೋದು ಬರ್ತಾ ಇದೆ ಬಿಟ್ಟು ಬೇರೆ ಭಾಷೆಯವ್ರ ಮೇಲೆ ಯಾರು ಮಾತಾಡ್ತಿಲ್ಲ. ಕನ್ನಡ ಪರ ಹೋರಾಟಗಾರರಂತೂ ಬಾಯಿ ಮುಚ್ಚೆ ಬಿಟ್ಟಿದ್ದಾರೆ. ಕನ್ನಡ ಸಿನಿಮಾ ರಿಲೀಸ್ ಆಯ್ತು, ಡೆವಿಲ್ ಸಿನಿಮಾ ರಿಲೀಸ್ ಆಯ್ತು, ಮಾರ್ಕ್ ಸಿನಿಮಾ ರಿಲೀಸ್ ಆಯ್ತು, 45 ಮಾರ್ಕ್ ಮತ್ತೆ 2 ಒಂದೇ ದಿವಸ ರಿಲೀಸ್ ಆಯ್ತು. ನಾವೆಲ್ಲ ಸೇರಿ ಹೋರಾಟ ಮಾಡ್ಬೇಕಾಗಿರೋದು ಏನು? ಕನ್ನಡ ಸಿನಿಮಾ ಮಲ್ಟಿಪ್ಲೆಕ್ಸ್ ಗಳಲ್ಲಿ 200 ರೂಪಾಯಿ ಇರಬೇಕು, ಅಷ್ಟೇ ಇರಬೇಕು, ಇಷ್ಟೇ ಇರಬೇಕು, ನೀವು ಎಷ್ಟು ಬೇಕಾದ್ರೂ ಖರ್ಚು ಮಾಡಿ ಸಿನಿಮಾ ಮಾಡಿರಿ, ನೀವು ಜನಕ್ಕೆ ಸಿಗೋಂತ ಸಿನಿಮಾನೇ ಮಾಡ್ಬೇಕು, 200 ರೂಪಾಯಿನೇ ಇಡಬೇಕು ಟಿಕೆಟ್ ರೇಟ್ನ ಅಂತ ಇಷ್ಟೆಲ್ಲಾ ಚರ್ಚೆಗಳಾಯ್ತು, ಏನೆಲ್ಲ ಮಾಡಿದ್ರು. ಅದೇ ಬೇರೆ ಭಾಷೆ ಜನನಾಯಕನ್ ಅಂತ ಒಂದು ಸಿನಿಮಾ ಬಂತು, ಅದ್ರಲ್ಲಿ 1000 ರೂಪಾಯಿ ಟಿಕೆಟ್, 800 ರೂಪಾಯಿ ಟಿಕೆಟ್, 500 ರೂಪಾಯಿ ಟಿಕೆಟ್, ಕಡಿಮೆ ಅಂದ್ರೆ 500 ರೂಪಾಯಿ ಟಿಕೆಟ್. ಬೆಂಗಳೂರು ಮಲ್ಟಿಪ್ಲೆಕ್ಸ್ ಗಳಲ್ಲಿ ಸಿಂಗಲ್ ಸ್ಕ್ರೀನ್ ಗಳಲ್ಲಿ 500 ರೂಪಾಯಿ ಚಿಲ್ಲರೆ ಅದೇ ಎಷ್ಟಿತ್ತು. ಅದೇ ಕನ್ನಡ ಸಿನಿಮಾ ಒಂದು ರಿಲೀಸ್ ಆಯ್ತು ಅಂತಂದ್ರೆ ತುಂಬಾ ಚರ್ಚೆ ಮಾಡ್ತಾರೆ, ಕನ್ನಡಿಗರಿಗೆ ಈಸಿಯಾಗಿ ಸಿಗಬೇಕು ಸಿನಿಮಾ ಅಂತ. ಒಳ್ಳೇದೇ, ಕನ್ನಡಿಗರಿಗೆ ಈಸಿಯಾಗಿ ಸಿಗ್ಬೇಕು. ಅದೇ ಬೇರೆ ಭಾಷೆ ಸಿನಿಮಾಗಳು ಬಂದು ರಿಲೀಸ್ ಆದ್ಮೇಲೂ ಅದೇ ತರ ಇರ್ಬೇಕಲ್ವಾ? ಅವ್ರು ಬಂದು ಕೋಟ್ಯಾಂತರ ರೂಪಾಯಿ ಬಾಚ್ಕೊಂಡು ಹೋಗ್ತಾರೆ. ನಮ್ಮ ಕನ್ನಡದ ಸಿನಿಮಾಗಳು ಕಷ್ಟಪಟ್ಟು ಸಿನಿಮಾ ಮಾಡಿ ಕನ್ನಡಿಗರಿಗೆ ಸಿನಿಮಾ ಕೊಡ್ಬೇಕು ಅಂತ ಅವ್ರು ಮಾಡಿ, ಅವರು ಲಕ್ಷಾಂತರ ರೂಪಾಯಿ ಎಣಿಸ್ಕೊಳ್ಳೋದು, ಅವ್ರು ಕೋಟ್ಯಾಂತರ ರೂಪಾಯಿ ಎಣಿಸ್ಕೊಂಡು ಬೇರೆ ಭಾಷೆಯವ್ರು ಹೋಗೋದು ಅಂತಂದ್ರೆ ಬೇರೆ ಭಾಷೆ ಸಿನಿಮಾಗೆ. ಇದ್ರ ಬಗ್ಗೆ ಹೋರಾಟ ಮಾಡ್ಬೇಕಾದವ್ರು ಯಾರು ಹೋರಾಟ ಮಾಡ್ತಿಲ್ಲ. ನೋಡ್ಬೇಕಾದವ್ರು ಯಾರು? ಕನ್ನಡ ಸಿನಿಮಾನ ಕನ್ನಡಿಗರು. ಅದೇ ಬೇರೆ ಭಾಷೆ ಸಿನಿಮಾ ಕನ್ನಡಿಗರಲ್ಲಿ ರಿಲೀಸ್ ಆದಾಗ ಯಾರು ನೋಡ್ಬೇಕು? ಕನ್ನಡಿಗರೇ ನೋಡೋದು. ಹೋಗಿ ಬೇರೆ ಭಾಷೆ ಸಿನಿಮಾದವರು, ಬೇರೆ ಭಾಷೆಯವ್ರು ಸ್ವಲ್ಪ ಜನ ಇದಾರೆ, ಅವ್ರವ್ರು ನೋಡ್ಬೋದು ಬಿಟ್ರೆ ಮಿಕ್ಕಿ ನೋಡೋದು ಕನ್ನಡಿಗರೇ ತಾನೆ. ಅದೇ ಬೇರೆ ಕನ್ನಡ ಭಾಷೆ ಸಿನಿಮಾ ಯಾವ್ದಾದ್ರು ರಿಲೀಸ್ ಆಯ್ತು ಅಂತಂದ್ರೆ ಥಿಯೇಟ್ರಿಗೆ ಹೋಗಲ್ಲ ಜನ, ಅಂದ್ರೆ ಕಮ್ಮಿ ಮಾಡಿದ್ದಾರೆ. ಈಗ ನೀವು ಸಿಂಪಲ್ ಆಗಿ ಯೋಚನೆ ಮಾಡಿ ನೋಡಿ, ನಾವು ದರ್ಶನ್ ಸರ್ ಅಭಿಮಾನಿಗಳು ಸುದೀಪ್ ಸರ್ ಮೇಲೆ ಬೇರೆಯವ್ರ ಮೇಲೆ ವಾರ್ ಮಾಡ್ತೀವಿ ಅನ್ನೋದು, ಸುದೀಪ್ ಸರ್ ಅಭಿಮಾನಿಗಳು ಬೇರೆಯವ್ರ ಮೇಲೆ ವಾರ್ ಮಾಡ್ತೀವಿ ಅನ್ನೋದು, ಶಿವಣ್ಣವ್ರ ಅಭಿಮಾನಿಗಳು ಬೇರೆಯವ್ರ ಮೇಲೆ ವಾರ್ ಮಾಡ್ತೀವಿ ಎಲ್ಲರ ಮೇಲೂ ಅಂತ ಹೇಳೋದು, ಈ ತರ ಡಿವೈಡ್ ಮಾಡಿ 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 ಒಂದು ಸಿನಿಮಾಗೆ 10 ಕೋಟಿ 20 ಕೋಟಿ ಲಾಸ್ ಆಗ್ತಾ ಇದೆ. ಬೇರೆಯವ್ರ ಅಭಿಮಾನಿಗಳು ನಾವು ಬರೋ ಲಿಂಕ್ ನ ಯಾವ್ದೋ ಒಂದು ಪೈರಸಿ ಆಗಿರುವಂತ ಒಂದು ಲಿಂಕ್ ನ ಕಳಿಸಿದಾಗ ಆ ಲಿಂಕ್ ನ ಬೇರೆಯವ್ರಿಗೆ ಶೇರ್ ಮಾಡೋದು ಕಾರಣ ಏನೋ ದುಡ್ಡು ಬರುತ್ತೆ ಅನ್ನೋದಕ್ಕೋಸ್ಕರ ಅಲ್ಲ, ದ್ವೇಷದಿಂದ. ದರ್ಶನ್ ಸರ್ ಮೇಲೆ ದ್ವೇಷದಿಂದ ಬೇರೆಯವ್ರ ಶೇರ್ ಮಾಡೋದು, ಸುದೀಪ್ ಸರ್ ಸುದೀಪ್ ಮೇಲೆ ಇರೋ ದ್ವೇಷದಿಂದ ಬೇರೆಯವ್ರಿಗೆ ಆತರ ಲಿಂಕ್ ಗಳನ್ನ ಶೇರ್ ಮಾಡೋದು, ಈ ತರ ಮಾಡಿದಾಗ ಒಂದು ಸಿನಿಮಾ 10-20 ಕೋಟಿ ಲಾಸ್ ಮಾಡ್ಕೊಳ್ಳುತ್ತೆ. ಆ 10-20 ಕೋಟಿ ಲಾಸ್ ಮಾಡ್ಕೊಂಡಾಗ ಅವ್ರು ಇನ್ನೊಂದ್ 2 ಸಿನಿಮಾ ಮಾಡ್ಬೇಕು ಅನ್ಕೊಂಡವ್ರು ಸುಮ್ಮನಾಗ್ತಾರೆ. ಸಿಂಪಲ್ ಆಗಿ ಯೋಚನೆ ಮಾಡ್ಬೇಕು ಅಂತಂದ್ರೆ ನಾವೆಲ್ಲಾ ಸೇರಿ ಬೇರೆ ಭಾಷೆಯವ್ರ ಮೇಲೆ ಕಾಂಪಿಟೇಷನ್ ಮಾಡ್ಬೇಕು. ಕನ್ನಡ ಸಿನಿಮಾ ಕನ್ನಡಾಭಿಮಾನಿಗಳು ಯಾರ್ಯಾರಿದಾರೆ ಅವರೆಲ್ಲಾ ಸೇರಿ ಬೇರೆ ಭಾಷೆಯವ್ರ ಮೇಲೆ ಮಾಡ್ಬೇಕಾದಂತ ವಾರ್ನ ನಮ್ಮವ್ರ ಮೇಲೆ ನಾವು ಬಾಣ ಇಲ್ಲಿ ಹೊಡಿಬೇಕು ಅಂತಂದ್ರೆ ನಮ್ಮ ಎದುರಾಳಿಗಳಿಗೆ ಬಾಣ ಹೊಡಿಬೇಕು. ನಮ್ ಜೊತೆ ಬಂದಿರೋರಿಗೆ, ನಮ್ ಜೊತೆ ಇರ್ಬೇಕಾದವ್ರಿಗೆ ನಾವು ಬಾಣ ಹೊಡೆದ್ರೆ ಲಾಭ ಮಾಡ್ಕೊಳ್ಳೋರು ಯಾರು? ಅಪೋಸಿಟ್ ಇರೋರೇ ತಾನೇ ಲಾಭ ಮಾಡ್ಕೊಳ್ಳೋದು. ಅಖಂಡ ಸಿನಿಮಾ ರಿಲೀಸ್ ಆಯ್ತು, ನಾನು ಅವ್ರು ನೋಡಲ್ಲ ಇವ್ರು ನೋಡಲ್ಲ ಅದು ಇದು ವಾರು ಅಂತ ಅಖಂಡ ಸಿನಿಮಾ ಒಂದ್ ಸ್ವಲ್ಪ ದುಡ್ಡು ಮಾಡ್ಕೊಂಡ, ಅದು ಫ್ಲಾಪೇ ಬಿಡಿ ಸಿನಿಮಾ, ಅದನ್ನ ನೋಡ್ಲಿಲ್ಲ. ಅಖಂಡ 2 ಸಿನಿಮಾ ಒಂದ್ ಸ್ವಲ್ಪ ದುಡ್ಡು ಮಾಡ್ಕೊಂಡದ್ದು ಇದ್ರೊಳಗು ಬೆಂಗಳೂರಲ್ಲಿ. ಈಗ ಜನನಾಯಕನ್ ಸಿನಿಮಾ ಬಂತು, ಅದು ಟಿಕೆಟ್ ರೇಟ್ ಗಗನ. 1-2 ದಿವಸ ಒಳ್ಳೆ ಕಲೆಕ್ಷನ್ ಆದ್ರೂ ಸಾಕು, 1-2 ದಿವಸ ಹೌಸ್ಫುಲ್ ಆದ್ರೂ ಸಾಕು ಅವ್ರಿಗೆ. ಟಿಕೆಟ್ ರೇಟಿಗೆ ಹೇಳ್ತಾರದು. ಒಂದು ಕನ್ನಡ ಸಿನಿಮಾಕ್ಕಿಂತ 5 ಪಟ್ಟು ಜಾಸ್ತಿ ಅವ್ರು ಇಟ್ಕೊಂಡಿರೋದು ಟಿಕೆಟ್ ರೇಟ್. ಒಂದು ಸಿನಿಮಾ ಕನ್ನಡ ಸಿನಿಮಾ 200 ರೂಪಾಯಿ ಇಡ್ಕತ್ತು ಅಂದ್ರೆ ಅವ್ರು 500 ರೂಪಾಯಿ 1000 ಇಟ್ಕೊಂಡಿದ್ದಾರೆ ಟಿಕೆಟ್ ರೇಟ್ನ. ಅಲ್ಲಿಗೆ 5 ಪಟ್ಟು ಜಾಸ್ತಿ ಆಯ್ತು. ಕನ್ನಡ ಸಿನಿಮಾ ಫಸ್ಟ್ನೇ ದಿವಸ 10 ಕೋಟಿ ಮಾಡಿದ್ರೆ ಕರ್ನಾಟಕದಲ್ಲಿ, ಅವ್ರ ಹತ್ರ 50 ಕೋಟಿ ಮಾಡುತ್ತೆ. 5 ಪಟ್ಟು ಜಾಸ್ತಿ ಆಗಿರೋದ್ರಿಂದ ಯಾರಿಗೆ ಲಾಸು? ಕರ್ನಾಟಕದಲ್ಲಿ ಕನ್ನಡ ಪರ ಸಂಘಟನೆಗಳು ಏನಾಗಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲಪ್ಪ. ಕನ್ನಡ ಪರ ಸಂಘಟನೆಗಳು ಬೇರೆ ಎಲ್ಲಾ ವಿಷಯಕ್ಕೂ ಧ್ವನಿ ಎತ್ತವರು ಈ ಇದ್ರ ವಿಚಾರಕ್ಕಾದ್ರೂ ಧ್ವನಿ ಎತ್ತಬೇಕಲ್ವಾ? ಟಿಕೆಟ್ ರೇಟ್ ಎಷ್ಟಿದಾವೆ, ಕನ್ನಡ ಸಿನಿಮಾಗೆ ಯಾವ ಟಿಕೆಟ್ ರೇಟ್ ಇದೆ ಅದಕ್ಕೂ ಅಷ್ಟೇ ಇರಬೇಕು. ಇಲ್ಲಾಂದ್ರೆ ಕನ್ನಡ ಸಿನಿಮಾಗಳಿಗೆ ಲಾಸ್ ಅಂದ್ರೆ ಏನೋ ಸಮಾನತೆ ಇರಲ್ಲ, ಸಮನಾಗಿರಲ್ಲ, ಮೋಸ ಮಾಡ್ದಂಗೆ ಆಗುತ್ತೆ ಕನ್ನಡ ಸಿನಿಮಾಗೆ ಅನ್ನೋದನ್ನ ಹೋರಾಟ ಮಾಡಿ ನಿಲ್ಲಿಸ್ಬೇಕು ತಾನೆ. ಯಾರು ನಿಲ್ಲಿಸ್ತಿಲ್ಲ, ಸುಮ್ಮನಾದ್ರು ಎಲ್ಲರೂ. ನನಗೆ ಅದೇ ಯೋಚನೆ ಮಾಡಿದಾಗ ಅನ್ಸಿದ್ದು, ಕನ್ನಡ ಸಿನಿಮಾ ಕನ್ನಡದ ನಟರುಗಳ ಅಭಿಮಾನಿಗಳು ಎಲ್ಲಾರು ಸೇರ್ಕೊಂಡು ಬೇರೆ ಭಾಷೆಯವ್ರ ಮೇಲೆ ವಾರ್ ಮಾಡ್ಬೇಕಾಗಿತ್ತು. ಆದ್ರೆ ಆಗ್ತಿರೋದೇ ಬೇರೆ, ಆಗ್ಬೇಕಾಗಿದ್ದೇ ಬೇರೆ. ನನಗೆ ಗೊತ್ತಿಲ್ಲ ಯಾಕೆ ಈ ತರ ಬೇರೆ ಭಾಷೆಯವ್ರ ಮೇಲೆ ಈಗ ದರ್ಶನ್ ಸರ್ ಮೇಲೆ ತೆಲುಗು ಆಡಿಯನ್ಸ್ ಒಂದ್ ಸ್ವಲ್ಪ ವಾರ್ ಶುರು ಮಾಡಿದ್ರು. ಕೆಟ್ಟದಾಗ ಏನೇನೋ ಟ್ರೋಲ್ ಮಾಡ್ಕೊಂಡು ಆ ಟೈಮಲ್ಲಿ ಬೇರೆಯವ್ರು ಎಂಜಾಯ್ ಮಾಡಬಾರ್ದು, ಸಪೋರ್ಟ್ ಮಾಡ್ಬೇಕು. ನಮ್ಮ ಕನ್ನಡದ ಆಕ್ಟರ್ಗಳು, ನಮ್ಮ ಕನ್ನಡದ ಆಸ್ತಿ ಅವರೆಲ್ಲ. ಅವ್ರಿಗೆ ಅವಮಾನ ಮಾಡ್ತಾ ಇದಾರೆ ಅಂದಾಗ ಹೋಗಿ ನಿಲ್ಬೇಕಾದಂತ ಜವಾಬ್ದಾರಿ ಬೇರೆಯವ್ರ ಅಭಿಮಾನಿಗಳಿಗೆ ಇತ್ತು. ಅಂದ್ರೆ ವಾರ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಹೇಳ್ತಾ ಇದೀನಿ. ನಮ್ಮಲ್ಲಿ 1000 ಇರ್ಬೋದು, ಅದನ್ನ ಬೇರೆಯವ್ರ ಮುಂದೆ ಬಿಟ್ಕೊಡೋದಾಗಿರ್ಬೋದು, ಸಿನಿಮಾ ಮೇಲೆ ಏರೋದಾಗಿರ್ಬೋದು, ಅದನ್ನ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿ, ಕನ್ನಡ ಚಿತ್ರರಂಗನೇ ಇರಲ್ಲ. ಫಸ್ಟ್ ಆಫ್ ಆಲ್ ನಾವ್ ಯಾರನ್ನ ಮೆರ್ಸಕ್ಕಾಗುತ್ತೆ? ನಾವ್ ಯಾರನ್ನ ಮೇಲಿಟ್ಬಿಟ್ಟು ನಾವ್ ಇಂಥವ್ರ ಅಭಿಮಾನಿಗಳು ಅಂತ ಹೇಳ್ಕೊಂಡು ಮೆರೆಯಕ್ಕೆಲ್ಲಾಗುತ್ತೆ? ಇಂಡಸ್ಟ್ರಿನೇ ಇಲ್ಲ ಅಂತಂದ್ಮೇಲೆ ನಾವ್ ಯಾರನ್ನ ಇಟ್ಕೊಂಡು ಮೆರೆಸ್ತೀರಾ? ಯಾರನ್ನ ಇಟ್ಕೊಂಡು ಮೆರ್ಸಕ್ಕಾಗಲ್ಲ. ಡೆವಿಲ್ ಸಿನಿಮಾ ರಿಲೀಸ್ ಆಯ್ತು, ಡೆವಿಲ್ ಸಿನಿಮಾಗೆ 10-20 ಕೋಟಿ ಲಾಸ್, ಮಾರ್ಕ್ ಸಿನಿಮಾಗೆ 10-20 ಕೋಟಿ ಲಾಸ್, 45 ಸಿನಿಮಾಗೆ ಒಂದು 5-10 ಕೋಟಿ ಅಂತೂ ಲಾಸ್ ಆಗೇ ಆಗುತ್ತೆ. ಒಂದು ಪೈರಸಿಯಿಂದ ಲಾಸು, ಇನ್ನೊಂದು ಅಭಿಮಾನಿಗಳಿಂದ ಲಾಸು.
ಮೂರು ಸಿನಿಮಾಗೂ ನಾನು ಹೇಳ್ತಾರೆ ರೀಸೆಂಟ್ ಆಗಿ ಬಂದಿರೋ ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ದೀನಿ. ಇದೇ ತರ ಬೇರೆ ಸಿನಿಮಾಗೆ ಯಾಕಾಗಲ್ಲ? ಇವಾಗ ಕಾಂತಾರ ಸಿನಿಮಾ ರಿಲೀಸ್ ಆಯ್ತು. ಕಾಂತಾರಗೆ ಯಾಕೆ ಈ ಪ್ರಾಬ್ಲಮ್ ಬರಲ್ಲ ಅಂತಂದ್ರೆ ಅವ್ರಿಗೆ ಯಾರ ಜೊತೆನೂ ವಾರಿಲ್ಲ. ಎಲ್ಲರ ಅಭಿಮಾನಿಗಳು ಹೋಗಿ ಅವ್ರ ಸಿನಿಮಾ ನೋಡ್ತಾರೆ ಅಂದಾಗ ಸಿನಿಮಾ ಹಿಟ್ ಆಗೇ ಆಗುತ್ತೆ, ಅದ್ರಲ್ಲಿ ಡೌಟೇ ಬೇಡ. ಇವ್ರ ಸಿನಿಮಾಗಳು ಅಷ್ಟೇ, ಯಾವ್ದು ಹೇಟ್ ರೇಟ್ ಯಾವ್ದು ಇಲ್ಲ, ವಾರ್ ಇಲ್ಲ. ನಾವು ಹೋಗಿ ಸಿನಿಮಾ ನೋಡ್ತೀವಿ ಅಂತ ಬಂತು ಅನ್ಕಡೆ ಇದು ಇವ್ರ ಸಿನಿಮಾಗಳು ಹಿಟ್ ಆಗ್ತವೆ. ನೀವು ಸಿಂಪಲ್ ಆಗಿ ಯೋಚನೆ ಮಾಡಿ, ದರ್ಶನ್ ಸರ್ ಸಿನಿಮಾ, ಸುದೀಪ್ ಸರ್ ಸಿನಿಮಾಗಳು, ಪುನೀತ್ ರಾಜ್ಕುಮಾರ್ ಸರ್ ಸಿನಿಮಾಗಳು, ಇಲ್ಲ ಶಿವಣ್ಣ ಅವ್ರ ಸಿನಿಮಾಗಳು 100 ಕೋಟಿ 1000 ಕೋಟಿ ಮಾಡ್ತು ಅಂತ ತುಂಬಾ ಕಮ್ಮಿ ಬರೋದು ನ್ಯೂಸು. ಅಭಿಮಾನಿಗಳು ನೋಡಿದ್ರು ಹೋದ್ರು ಅಷ್ಟೇ, ಫ್ಯಾಮಿಲಿ ಆಡಿಯನ್ಸ್ ಬಂದ್ರು, ಇಲ್ಲಾಂದ್ರೆ ಇಲ್ಲ, ಹೇಳಕ್ಕಾಗಲ್ಲ. ಯಾಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ತರ ವಾರ್ಗಳನ್ನ ಮಾಡ್ಕೊಂಡು ಜಗಳ ಗಲಾಟೆ ಒಳಗಡೆ ಸಿನಿಮಾ ಮುಗಿದೋಗ್ಬಿಡುತ್ತೆ. ಅದೇ ಅವ್ರ ಸಿನಿಮಾಗಳು ಆತರ ಆಗಲ್ಲ. ಸಿಂಪಲ್ ಆಗಿ ಕತೆ ಚೆನ್ನಾಗಿತ್ತಾ ಎಲ್ಲರೂ ಬಂದು ನೋಡ್ತಾರೆ, ಎಲ್ಲರ ಅಭಿಮಾನಿಗಳು ಬಂದು ನೋಡ್ತಾರೆ, ಅವ್ರ ಸಿನಿಮಾ ಒಳ್ಳೆ ಕಲೆಕ್ಷನ್ ಆಗುತ್ತೆ. ಇವ್ರ ಸಿನಿಮಾಗಳು ಚೆನ್ನಾಗಿದೆ ಅಂತಂದ್ರು 1000 ಕೋಟಿ ಮಾಡಕ್ಕಾಗಲ್ಲ, 100 ಕೋಟಿ ಬಿಟ್ಟು ಮುಂದೆ ಹೋಗಕ್ಕಾಗಲ್ಲ. 200 ಕೋಟಿ ಮಾಡ್ತು 300 ಕೋಟಿ ಮಾಡ್ತು ಅನ್ನೋ ನ್ಯೂಸೇ ಬರಲ್ಲ. ನೀವು ಸಿಂಪಲ್ ಆಗಿ ಯೋಚನೆ ಮಾಡಿ, ದರ್ಶನ್ ಸರ್ ಸಿನಿಮಾಗಳು, ಸುದೀಪ್ ಸರ್ ಸಿನಿಮಾಗಳು 100-200 ಕೋಟಿ 200 ಕೋಟಿ ದಾಟ್ತು ಅಂತ ಯಾವ್ದೇ ಒಂದು ನ್ಯೂಸ್ ಬರಲ್ಲ. ನನ್ನ ಒಪಿನಿಯನ್ ಏನು ಅಂತಂದ್ರೆ ಎಲ್ಲರೂ ಅಭಿಮಾನಿಗಳು ಎಲ್ಲರ ಸಿನಿಮಾ ನೋಡ್ಬೇಕು. ಬೇರೆ ಭಾಷೆಯವ್ರ ಮೇಲೆ ನಾವು ಕಾಂಪೀಟ್ ಮಾಡ್ಬೇಕು. ನಮ್ಮ ಭಾಷೆನ, ನಮ್ಮ ಭಾಷೆಯ ಕಲಾವಿದರನ್ನ ನಾವೇ ತುಣಿದು ಬೇರೆಯವ್ರಿಗೆ ಲಾಭ ಮಾಡ್ಕೊಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಮೋಸ ಬೇರೆ ಯಾವ್ದು ಇಲ್ಲ, ನನ್ನ ಒಪಿನಿಯನ್. ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.